ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಶತಶತಮಾನಗಳ ಹಿಂದೆ ಹಳೆಯ ಶಕ್ತಿಯ ಆರಾಧನೆ ಕ್ಷೇತ್ರದಲ್ಲಿ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನವೂ ಒಂದು. ಭಕ್ತರನ್ನು ಸದಾ ಪೊರೆಯುವ ತಾಯಿಯ ಮೇಲೆ ಭಕ್ತ ಜನರಿಗೆ ಅಪಾರ ಪ್ರೀತಿ. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ತಾಯಿಯ ಸೇವೆ ಮಾಡಿ ಹರಕೆಗಳನ್ನು ಒಪ್ಪಿಸಿ ಕೃತಾರ್ಥರಾಗುತ್ತಾರೆ. ಉರುವ ಶ್ರೀ ಮಾರಿಯಮ್ಮ ದೇವಾಲಯವು ಸಾವಿರಾರು ವರ್ಷಗಳ ಪುರಾತನ ದೇವಾಲಯವಾಗಿದೆ. ಹಿಂದೆ ಮಂಗಳೂರಿನ ಬೋಳೂರು ಎಂಬಲ್ಲಿ ಮೊಗವೀರ ವಂಶಕ್ಕೆ ಸೇರಿದ ಜನರು ವಾಸವಾಗಿದ್ದರು. ಈ ಗ್ರಾಮಕ್ಕೆ ಸೇರಿದ ಚುಳ್ಳಿ ಗುರಿಕಾರ ಮನೆತನಕ್ಕೆ ಸೇರಿದ ಓರ್ವ ವ್ಯಕ್ತಿ ಘಟ್ಟ ಪ್ರದೇಶಕ್ಕೆ ಕೆಲಸದ ನಿಮಿತ್ತ ಹೋಗಿ ಅಲ್ಲಿಂದ ವಾಪಸ್ಸು ಬರುವಾಗ ಆ ವ್ಯಕ್ತಿಗೆ ಆವೇಶ ಬರುತ್ತದೆ. ಆವೇಶವು ವ್ಯಕ್ತಿಯಿಂದ ಬಿಡುಗಡೆಯಾಗದೆ ನಿತ್ಯವೂ ಬರುತ್ತಿತ್ತು. ಆಗ ಮನೆ ಮಂದಿ ಮತ್ತು ಗ್ರಾಮಸ್ಥರು ಸೇರಿ ಪ್ರಾರ್ಥಿಸಿಕೊಂಡಾಗ ಮಾರಿಯಮ್ಮ ಎಂಬ ಶಕ್ತಿಯ ಪರಿಚಯವಾಗುತ್ತದೆ. ಮಾರಿದೇವಿ ಮೊಗವೀರ ಕುಟುಂಬಸ್ಥರಲ್ಲಿ ತನ್ನನ್ನು ನಂಬುವಂತೆ ಸೂಚಿಸುತ್ತಾಳೆ. ಆದರೆ ಕಡು ಬಡತನದಲ್ಲಿರುವ ಮೊಗವೀರ ಕುಟುಂಬದವರಿಗೆ ಮಾರಿದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಯಾವುದೇ ಸ್ಥಳ ಇಲ್ಲವಾದುದರಿಂದ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಲು ಅನಾನುಕೂಲವಾಗುತ್ತದೆ. ಆಗ ಬೋಳೂರು ಗ್ರಾಮದ ಪಟೇಲರು ಶ್ರೀ ಮಾರಿಯಮ್ಮ ದೇವಿಗೆ ಉರ್ವದಲ್ಲಿ ಯೋಗ್ಯವಾದ ಸ್ಥಳವನ್ನು ಸೂಚಿಸುತ್ತಾರೆ. ಪಟೇಲರು ಸೂಚಿಸಿದ ಆ ಸ್ಥಳದಲ್ಲಿ ಓರ್ವ ಕುಂಬಾರ ಮನೆತನಕ್ಕೆ ಸೇರಿದ ವ್ಯಕ್ತಿ ಕಟ್ಟೆಯೊಂದರಲ್ಲಿ ತ್ರಿಲೋಕಕ್ಕೂ ತಂದೆಯಾದ ಮಹಾದೇವನಿಗೆ ಪೂಜೆ ಮಾಡುತ್ತಿರುತ್ತಾನೆ. ಅದರ ಸಮೀಪವೇ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿ ಮೊಗವೀರ 7 ಪಟ್ಟಣ ಗ್ರಾಮದವರು ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರ ಆರಂಭಿಸುತ್ತಾರೆ. ಇದೇ ಜಾಗ ನಾವೀಗ ನೋಡುತ್ತಿರುವ ಶ್ರೀ ಮಾರಿಯಮ್ಮ ನೆಲೆ ನಿಂತಿರುವ ಪುಣ್ಯಕ್ಷೇತ್ರ. ದೇವಿಗೆ ಹೂವಿನ ಪೂಜೆ, ಕುಂಕುಮ ಪೂಜೆ ಬಲು ಇಷ್ಟವಾದ ಪೂಜೆ. ಕ್ಷೇತ್ರಕ್ಕೆ ಆಗಮಿಸುವ ಅನೇಕ ಭಕ್ತರು ಹೆಚ್ಚಾಗಿ ಸನ್ನಿಧಿಯಲ್ಲಿ ಅಲಂಕಾರ ಪೂಜೆ, ಕುಂಕುಮಾರ್ಚನೆ, ಹೂವಿನ ಪೂಜೆಯ ಸೇವೆಯನ್ನು ಸಹ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಸುತ್ತಾರೆ. ಪ್ರಿಯವಾದ ದಿನಗಳು ಅಂದರೆ ನವರಾತ್ರಿ. ಈ ಸಮಯದಲ್ಲಿ ದೇವಿಗೆ ವಿಜೃಂಭಣೆಯ ಪೂಜೆಗಳು ನಡೆಯುತ್ತವೆ. ಇಷ್ಟೇ ಅಲ್ಲದೆ ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ಉರುವ ಮಾರಿಯಮ್ಮ ದೇವಾಲಯದಲ್ಲಿ ಮಹಾತಾಯಿಗೆ ನರ್ತನ ಸೇವೆ ಕೂಡ ನಡೆಯುತ್ತದೆ. ಇಲ್ಲಿ ತಾಯಿಯ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಗೂ ನಿತ್ಯ ಪೂಜೆಗಳು ನಡೆಯುತ್ತವೆ. ಶ್ರೀ ಕ್ಷೇತ್ರದಲ್ಲಿ ಆನೆಮುಖದ ಅಂಧಗಾರ ಗಣಪತಿಗೂ ಉನ್ನತ ಸ್ಥಾನ ನೀಡಿದ್ದಾರೆ. ಗಣಪತಿಯನ್ನು ಸಹ ಇಲ್ಲಿ ಪೂಜಿಸಲಾಗುತ್ತಿದೆ. ಇಲ್ಲಿ ನಾಗಸನ್ನಿಧಿಯೂ ಕೂಡ ಇದೆ. ಪಂಚಮಿ, ಷಷ್ಠಿ ಶುಭ ದಿನಗಳಲ್ಲಿ ತನು ತಂಬಿಲ ವಿಜೃಂಭಣೆಯಿಂದ ನಡೆಯುತ್ತದೆ. ಕ್ಷೇತ್ರದಲ್ಲಿ ಧರ್ಮದೈವ ಮಲರಾಯ ಮತ್ತು ಧೂಮಾವತಿ ಎಂಬ ದೈವ ಶಕ್ತಿಗಳೂ ಇವೆ.
ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರ ಉರ್ವ ಮಾರಿಗುಡಿಗೆ ಒಮ್ಮೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.